ಎಲ್ಲ ಎಫೆಕ್ಟಿವ್ ಬರುತ್ತೆ. ಕೊಬ್ಬರಿಕಾಯಿ ತೊಗೊಂಡಿದ್ದೀವಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮಧ್ಯಾಹ್ನದ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಅಡುಗೆಗೆ ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಮತ್ತೆ ತೊಗರಿಕಾಯಿ, ಸಬಾಕ್ಸಿ ಸೊಪ್ಪು ಹಾಕಿ ಮೂರು ಹಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಇಷ್ಟಪಡಲ್ಲ, ನುಗ್ಗೆ ಸೊಪ್ಪು ಅಂದ್ರೆ ಕಹಿ ಇರತ್ತೆ ಅಂತಾರೆ. ಅದು ಯಾವ ತರ ಮಾಡೋದು, ಮಾಡೋ ರೀತಿ ಮಾಡಬೇಕು. ಯಾಕೆ ಅಂದ್ರೆ ನಾವು ಕುಕ್ಕರಲ್ಲಿ ನುಗ್ಗೆ ಸೊಪ್ಪು ಹಾಕಿ ಕ್ಲೋಸ್ ಮಾಡಬಾರ್ದು. ನಾವು ತಪ್ಪಲೆಯಲ್ಲಿ ಬೇಯಿಸ್ತೀವಲ್ವ, ತಪ್ಪಲೆಯಲ್ಲಿ ಮಾತ್ರ ಬೇಯಿಸ್ಬೇಕು. ನುಗ್ಗೆ ಸೊಪ್ಪು ನಾವು ಕುಕ್ಕರಲ್ಲಿ ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಅದಕ್ಕೆ ಕಹಿ ಅಂಶ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಯಾವಾಗ್ಲನ ಆಗ್ಲಿ ನಾವು ನುಗ್ಗೆ ಸೊಪ್ಪು ಪಲ್ಯನಾಗ್ಲಿ ಬಸ್ಸಾರು ಮಾಡ್ತೀವಲ್ವ, ಯಾವಾಗ ಅಷ್ಟೇ ಲಿಡ್ ಕ್ಲೋಸ್ ಮಾಡಕ್ ಹೋಗ್ಬಾರ್ದು. ಇವಾಗ ಬಾಣ್ಲಿಯಲ್ಲೇ ಕಡಾಯಲ್ಲಿ ಮಾಡ್ಕೊಂತೀವಿ, ನಾವ್ ಯಾವಾಗ ಲಿಡ್ ಕ್ಲೋಸ್ ಮಾಡ್ತೀವೋ ಅದು ಅಬೇಗ ಏನಾಗುತ್ತೆ ಅಂದ್ರೆ ಕಹಿ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಕ್ಲೋಸ್ ಮಾಡ್ದಿರನೆ ನಾವು ಹಂಗೆ ಫ್ರೈ ಮಾಡ್ಬೇಕು. ಪಲ್ಯ ಆದ್ರೆ ನಾವು ನೀರಲ್ಲಿ ಕುದಿಸ್ಲಿಲ್ಲ ಅಂದ್ರೆ ಪಲ್ಯ ಆದ್ರೆ ಹಂಗೆ ಫ್ರೈ ಮಾಡ್ಬೇಕು. ಕ್ಲೋಸ್ ಮಾಡ್ದಿರನೆ ಫ್ರೈ ಮಾಡಿದ್ರು ಒಂದು ಚೂರು ಕಹಿ ಅನ್ನೋದೇ ಇರಲ್ಲ. ಮತ್ತೆ ಇದು ಬಸ್ಸಾರ್ಗೆ ನಾವು ಬೇಳೆ ಹಾಕಿ ನಾವೇನ ಮಾಡ್ತೀವಲ್ವ, ಅದು ಅಷ್ಟೇ. ನೀವೇನ ಕಾಳು ಬೇಕು ಅಂದ್ರೆ ಕಾಳು ಬೇರೆ ಬೇಯಿಸ್ಕೊಂಡು ನುಗ್ಗೆ ಸೊಪ್ಪು ಮಾತ್ರ ಬೇರೆ ಬೇಯಿಸ್ಕೊಳ್ಳಿ, ಇಲ್ಲ ಬೇಗ ಬೇಯತ್ತೆ. ಕಾಳಾದ್ರೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಡಿ. ನುಗ್ಗೆ ಸೊಪ್ಪು ಬಂದು ನೀವು ಬೇರೆ ಬೇಯಿಸ್ಕೊಂಡ್ರೆ ಅಂದ್ರೆ ತಪ್ಪಲೆಯಲ್ಲಿ ಬೇಯಿಸ್ಕೊಂಡ್ರೆ ನೀರ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಕಹಿ ಅಂಶ ಇರಲ್ಲ. ನೀವು ನುಗ್ಗೆ ಸೊಪ್ಪು ಕಹಿ ಬರಲ್ಲ. ಆರಾಮಾಗೆ ವೀಕ್ಲಿ 10 ಡೇಸ್ಗೆ ಮಾಡ್ಕೊಂಡು ತಿನ್ಬೋದು. ತುಂಬಾ ಒಳ್ಳೇದು ನುಗ್ಗೆ ಸೊಪ್ಪು ಅಂದ್ರೆ ತುಂಬಾ ಒಳ್ಳೇದು. ನಾವು ಅಷ್ಟೇ ಕಹಿ ಅನ್ಬಿಟ್ಟು ನಾವು ತಿಂತಾ ಇರ್ಲಿಲ್ಲ. ಇವಾಗ ರೀಸೆಂಟ್ ತುಂಬಾ ಸಲ ವೀಕ್ಲಿ ಒಂದ್ಸಲ ಮಾಡ್ಕೊಂಡು ತಿಂತಾ ಇದೀವಿ. ಪಲ್ಯ ಮೊಟ್ಟೆ ಹಾಕಿ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರತ್ತೆ. ಮೊಟ್ಟೆ ತಿಂದಿಲ್ದಿರೋರು ಇವತ್ತು ನಾನು ಸೊಪ್ಪು ಪಲ್ಯ ಮಾಡ್ತೀನಲ್ವಾ, ಆ ಸೊಪ್ಪಿಗೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರತ್ತೆ. ನೀವು ಒಂದ್ಸಲ ನಾನು ಇವತ್ತು ರೆಸಿಪಿ ನಾನು ಮಾಡಿ ತೋರಿಸಿ, ಒಂದ್ಸಲ ನೀವು ಮಾಡ್ಕೊಳ್ಳಿ. ನಾನು ಹಿಂಗೆ ತೋರಿಸ್ಕೊಡ್ತೀನಿ ಆ ಥರನೇ ಮಾಡ್ಕೊಳ್ಳಿ. ಕಹಿ ಅಂತೂ ಬರೋದೇ ಇಲ್ಲ. ವೀಕ್ಲಿ ಒಂದ್ಸಲ ತಿನ್ನಿ, ನರಕ್ಕೆಲ್ಲ ಒಳ್ಳೇದು ಅಂತಾರೆ. ಅದಕ್ಕೋಸ್ಕರ ನಾವು ಇವಾಗ ವೀಕ್ಲಿ ಒಂದ್ಸಲ ಮಾಡ್ದಿರೋ ಮಾತ್ರ ಇರಲ್ಲ, ವೀಕ್ಲಿ ಮಾಡ್ಕೊಂಡು ತಿಂತೀವಿ. ಬರೀ ಸೊಪ್ಪಿನ ಪಲ್ಯವನ್ನಾಗ್ಲಿ ಮಾಡ್ಕೊಂತೀವಿ, ಇಲ್ಲಾಂದ್ರೆ ಬಸ್ಸಾರಲ್ಲನ್ನ ಮಾಡ್ಕೊಂಡು ತಿನ್ಬೋದು. ತುಂಬಾ ಒಳ್ಳೇದು. ಒಂದ್ಸಲ ಮಾಡ್ಕೊಂಡು ತಿನ್ನಿ, ನಿಮ್ಗೆ ಗೊತ್ತಾಗತ್ತೆ. ಯಾವಾಗೂ ಮಾಡ್ಕೊಂಡು ತಿಂತೀರಾ. ಇವತ್ತು ಬನ್ನಿ ಆ ರೆಸಿಪಿ ತೋರಿಸ್ತಾ ಇದ್ದೀನಿ. ಇವತ್ತು ಮುದ್ದೆ ಬಸ್ಸಾರನ್ನ ಇವತ್ತು ಮಾಡ್ತಾ ಇದೀವಿ. ಯಾವ ತರ ಮಾಡೋದು ಅನ್ನೋದು ಬೇಗ ಬನ್ನಿ ತೋರಿಸ್ಕೊಡ್ತೀನಿ. ತೊಗರಿಕಾಯಿ ತಗೊಂಡ್ಬಂದಿದೀವಿ. ತೊಗರಿಕಾಯಿ ಇವಾಗ ಸ್ಟಾರ್ಟಿಂಗ್ ಇವಾಗ ಸ್ಟಾರ್ಟ್ ಆಗೈತೆ. ತೊಗರಿಕಾಯಿ ಈ ಟೈಮಲ್ಲಿ ಮಾಡ್ಕೊಂಡ್ರೆ ಒಂಚೂರು ಹುಳ ಇರಲ್ಲ. ಸೇಮ್ ಬಟಾಣಿ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ತುಂಬಾ ಹುಳ ಇರುತ್ತೆ, ಮಾಡ್ಕೊಳಕ್ ಆಗಲ್ಲ, ಅಷ್ಟೊಂದು ಹುಳ ಇರುತ್ತೆ. ಇವಾಗ ಫ್ರೆಶ್ ಆಗಿರೋ ತೊಗರಿಕಾಯಿ ತಗೊಂಡ್ಬಂದು ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡಿ ನಾನು ಒಂದು ಕುಕ್ಕರಲ್ಲಿ ಹಾಕೊಂಡಿದ್ದೀನಿ. ಅದ್ರದ್ದು ಮುಳುಗೋ ಅಷ್ಟು ನೀರ್ ಹಾಕೊಂಡ್ರೆ ಸಾಕು. ಇವಾಗ ಸೊಪ್ಪಲ್ಲಿ ಕುಕ್ಕರ್ ಕ್ಲೋಸ್ ಮಾಡ್ಕೊಂತೀವಿ. ಸ್ವಲ್ಪ ಪ್ರೆಷರ್ ಬಂದ್ರೆ ಸಾಕು ನಮ್ಗೆ, ಬೇಗ ಬೆಂದೋಗುತ್ತೆ. ಯಾಕಂದ್ರೆ ಫ್ರೆಶ್ ಆಗೈತೆ. ಇವಾಗ ಸಬಾಕ್ಸಿ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪು ತಗೊಂಡಿದ್ದೀವಿ. ನುಗ್ಗೆ ಸೊಪ್ಪು ಅಂದ್ರೆ ಒಂದ್ ಕಟ್ಟು ಕೊಡುತ್ತೆ ನಮ್ಗೆ ಸ್ಮೆಲ್ ಅಷ್ಟೇ. ಬಸ್ಸಾರ್ಗೆ ಹಾಕಿರ್ತೀವಲ್ಲ, ತುಂಬಾ ಸ್ಮೆಲ್ ಇರುತ್ತೆ, ಚೆನ್ನಾಗಿರತ್ತೆ. ಇಷ್ಟ ಇಲ್ದಿರೋರು ಬರೀ ನುಗ್ಗೆ ಸೊಪ್ಪು ಹಾಕೊಂಡು ಮಾಡ್ಕೊಬಹುದು. ಇಲ್ಲ ಅಂತ ಎಲ್ಲ ಒಂದ್ ಕಟ್ಟಷ್ಟು ನುಗ್ಗೆ ಸೊಪ್ಪು, ಒಂದ್ ಕಟ್ಟು ಸಬಾಕ್ಸಿ ಸೊಪ್ಪು ತಗೊಂಡು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಸೋದಿಸ್ಕೊಳೋದ್ರೆಲ್ಲ ಹಾಕೊಂಡಿದೀವಿ. ಕ್ಲೀನಾಗಿ ನೀರೆಲ್ಲ ಹೋಗ್ಬಿಡ್ಬೇಕು. ಆಮೇಲೆ ನಾನು ಇವಾಗ ಸಾಂಬಾರ್ ಬಂದು ಒಂದು ಆನಿಯನ್, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಂತೀವಿ. ಒಂದು ಏನಂದ್ರೆ ಒಂದ್ 5 ಜನಕ್ಕೆ ಆಗೋಷ್ಟು ನಾನು ಸಾಂಬಾರು. ಇಲ್ಲ ಸಾರು ಗಟ್ಟಿ ಬಂದ್ಬಿಡತ್ತೆ, 2-3 ಆನಿಯನ್ ಹಾಕೊಂಡ್ರೆ ಸ್ವಲ್ಪ ಕಮ್ಮಿ ಹಾಕೊಂಡು ಆನಿಯನ್ ಮಾಡ್ಕೊಳ್ಳಿ. ಮತ್ತೆ ಸಾರು ಅಷ್ಟೇ ಮೀಡಿಯಮ್ ಆಗಿ ತಿಕ್ಕಾಗೆ ಬರುತ್ತೆ, ಇಲ್ಲ ಅಂತ ಇಲ್ಲ. ಆನಿಯನ್, ಜೀರಿಗೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇವಾಗ ಕುಕ್ಕರಲ್ಲಿ ನಾವು ಕಾಳು ತೆಗ್ದಿಟ್ಬಿಟ್ಟು ಅದೇ ಕುಕ್ಕರಲ್ಲಿ ನಾನು ನುಗ್ಗೆ ಸೊಪ್ಪು, ಸಬಾಕ್ಸಿ ಸೊಪ್ಪು ಹಾಕೊಂಡು ನೀರ್ ಮುಳುಗೋ ಅಷ್ಟು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡ್ಕೊಳಕ್ ಹೋಗ್ಬೇಡಿ. ಲಾಸ್ಟ್ ಅಲ್ಲಿ ಬಂದು 1 ಟೊಮೆಟೊ, ಇವಾಗ ಆನಿಯನ್ ಫ್ರೈ ಆಗ್ತಾ ಇತ್ತಲ್ವ ಅದ್ರಲ್ಲಿ 1 ಟೊಮೆಟೊ ಆಡ್ ಮಾಡ್ಕೊಳ್ಳಿ. ಟೇಸ್ಟ್ ಕೊಡತ್ತೆ ನಮ್ಗೆ, ತುಂಬಾ ಚೆನ್ನಾಗಿರತ್ತೆ. 1 ಟೊಮೆಟೊ ಹಾಕೊಂಡು ಅದು ಒಂದು 2 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ. ಮಿಕ್ಸಿ ಜಾರ್ಗೆ 1 ನಿಂಬೆಹಣ್ಣು ಅಷ್ಟು ದಪ್ಪ ಹುಣಸೆ ಹಣ್ಣು, ನಿಮ್ಗೆ ಹುಳಿ ಎಷ್ಟು ಬೇಕಷ್ಟು ಹುಣಸೆ ಹಣ್ಣು ಹಾಕೊಬೋದು. ಇದು ನಾವು ಸಾಂಬಾರ್ ಪೌಡರ್, ನಾವು ಮನೇಲಿ ಮಾಡಿರೋದು, ನಾವು ಸಾಂಬಾರ್ಗೆ ಹಾಕ್ತಿವಲ್ವ ಅದೇ ಪೌಡರ್ 1.5 ಸ್ಪೂನ್ 2 ಸ್ಪೂನ್ ಅಷ್ಟು ಹಾಕೊಂಡು ನಾವು ಏನ್ ಫ್ರೈ ಮಾಡ್ಕೊಂಡಿದ್ವೋ ಅದು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ನೀರ್ ಹಾಕೊಂಡು ರುಬ್ಕೊಂಡ್ರೆ ಇದು ಮಸಾಲ ರೆಡಿ ಆಗುತ್ತೆ. ನಾನು ಇವಾಗ ಕಾಳು ಬೇಯಿಸಿಟ್ಕೊಂಡಿರೋದು
ಒಂದೇ ಪ್ರೆಷರ್ ಬಂದಿರೋದು ಎಷ್ಟು ಬೇಗ ಮೆತ್ತಗಾಗೋಗಿತ್ತು. ಅದು ಎಲ್ಲ ಒಂದು ಸೈಡಲ್ಲಿ ತೆಗ್ದಿಟ್ಕೊಂಡಿದ್ದೀವಿ. ಇವಾಗ ನಾನು ಸೊಪ್ಪಿಗೆ ಒಗ್ಗರಣೆ ಎಣ್ಣೆ, ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಆನಿಯನ್ ಇಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಸೊಪ್ಪು ಬಾಯ್ಲ್ ಆಗಿ ಬೆಂದಿರೋದಾಗೈತೆ. ನಮಗೆ ಒಂದು 5 ನಿಮಿಷ ಬೆಂದ್ಬಿಟ್ರೆ ಸಾಕು. ಲಿಡ್ ಕ್ಲೋಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಕಹಿ ಬಂದ್ಬಿಡತ್ತೆ. ನಾವು ಲಿಡ್ ಕ್ಲೋಸ್ ಮಾಡ್ದಿರೋ ಮಾಡ್ಕೊಂಡ್ರೆ ಕಹಿ ಅಂತೂ ಬರಲ್ಲ. ಇವಾಗ ಕಾಳು 2 ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಗೆ ಹಾಕೊಳ್ಳೋಣ. ಇವಾಗ ನಾನು ಮಸಾಲೆ ಅದೇ ಕುಕ್ಕರಲ್ಲಿ ನಾನು ಮಸಾಲೆ ಹಾಕ್ಕೊಂಡು, ಇವಾಗ ನೀರಿರುತ್ತಲ್ವ ಅದರಲ್ಲಿ ಅದು ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಬೇಕು. ಅದಕ್ಕೂ ಅಷ್ಟೇ ಪ್ಲೇಟ್ ಕ್ಲೋಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೊಂದು ಬಾಯ್ಲ್ ಆಗಬೇಕಷ್ಟೆ. 1-2 ಸುತ್ತು ಬಾಯ್ಲ್ ಆದರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ನಾನು ಒಗ್ಗರಣೆಗೆ ಕಾಯಿ ತುರಿ ಹಾಕ್ಕೊಂಡು ಅದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಇರುತ್ತೆ. ನುಗ್ಗೆ ಸೊಪ್ಪಲ್ವಾ, ಅದಕ್ಕೋಸ್ಕರ ಕಾಯಿ ತುರಿ ಬಾಯಿಗೆ ಸಿಗ್ತಾ ಇದ್ರೆ ಸಕ್ಕತ್ ಟೇಸ್ಟ್ ಸಿಕ್ಕತ್ತೆ. 1 ನಿಮಿಷ ಫ್ರೈ ಮಾಡಿಕೊಂಡೆ ಕಾಯಿ ತುರಿ ಹಾಕ್ಕೊಂಡು, ಇವಾಗ ಕಾಳು ಸಬ್ಬಕ್ಸಿ ಸೊಪ್ಪು, ನುಗ್ಗೆ ಸೊಪ್ಪು, ಕಾಳು ಇಷ್ಟು ಹಾಕ್ಕೊಂಡು, ನೀವು ಬೇಕಾಗಿದ್ರೆ ಸ್ವಲ್ಪ ಬೇಳೆ ಆ್ಯಡ್ ಮಾಡ್ಕೊಬೋದು, ಬೇಡ ಅಂದ್ರೂ ಹಿಂಗೆ ಮಾಡ್ಕೊಬೋದು, ಚೆನ್ನಾಗಿರತ್ತೆ. ಇವಾಗ ಸೊಪ್ಪು ಹಾಕ್ಕೊಂಡು ಒಂದು 2 ನಿಮಿಷ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ನುಗ್ಗೆ ಸೊಪ್ಪು ಕಾಳು ಪಲ್ಯ ರೆಡಿ ಆಗೈತೆ. ಇನ್ನೇನು ಸಾಂಬಾರಿಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಕಾಳು ಇರತ್ತೆ, ಸೊಪ್ಪು ಇರತ್ತೆ, ತುಂಬ ಒಳ್ಳೆಯದು. ವೀಕ್ಲಿ ಒಂದ್ಸಲ ಮಾಡ್ಕೊಂಡು ತಿನ್ಬೋದು. ತುಂಬ ನಾವೆಲ್ಲ ಬರೀ ಬೇಳೆ, ಸೊಪ್ಪು, ಹೆಸ್ರು ಕಾಳು ಹಾಕಿ ಮಾಡ್ಕೊತೀವಿ. ಈ ಥರ ಒಂದೊಂದು ಹುಳ್ಳಿಕಾಯಿ ಹಾಕ್ಕೊಂಡು ಮಾಡ್ಕೊಬೋದು ನುಗ್ಗೆ ಸೊಪ್ಪಲ್ಲಿ. ಚೆನ್ನಾಗಿರತ್ತೆ. ಸಾರು ಬಾಯ್ಲ್ ಆಗ್ತೈತೆ. ಇವಾಗ ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಗುತ್ತೆ. ಮುದ್ದೆ, ಅನ್ನ, ಸಾರು. ಮಧ್ಯಾಹ್ನದ ಹೊತ್ತು ಮುದ್ದೆ ಇರಲೇಬೇಕು, ಯಾಕಂದರೆ ಬಸ್ಸಾರಿಗೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಸಾರಿಗೂ ಮುದ್ದೆ ಚೆನ್ನಾಗಿರತ್ತೆ. ರಾತ್ರಿಗೆ ಬೇಕಾಗಿದ್ರೆ ಚಪಾತಿನ ಏನೋ ಇಡ್ಲಿ, ದೋಸೆ ಮಾಡ್ಕೊಂಡು ತಿನ್ಬೋದು. ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರು ಹೆಂಗೈತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಮಾಡ್ಕೊಳ್ಳಿ. ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಅಷ್ಟೇ ಬೇರೆ ಬೇರೆ ಥರ ಮಾಡ್ತೀವಿ. ನಾವೇ ಬಸ್ಸಾರಲ್ಲಿ ಎಷ್ಟೋ ರೀತಿಯಾಗಿ ಮಾಡ್ತೀವಿ, ಅಂದರೆ ಒಂದೊಂದು ಥರ ಮಾಡ್ತೀವಿ. ನಾವು ಇವಾಗ ಅಷ್ಟೇ, ನಿಮ್ಮ ಮನೇಲಿ ಅಷ್ಟೇ ನೀವು ಎಷ್ಟೋ ರೀತಿ ಥರ ಮಾಡ್ತೀರಾ. ಇದೊಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ಕೊಳೋದು, ಯಾವ ಥರ ಕಹಿ ಇರಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ. ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ಲಾಗ್ ಇದು. ಇವತ್ತು ಸ್ವಲ್ಪ ಚಿಕ್ಕಪೇಟೆಗೆ ಹೋಗಿ ಬರಬೇಕಾಯಿತು, ಸ್ವಲ್ಪ ಕೆಲಸದ ಮೇಲೆ. ನಾನು, ನನ್ನ ಮಗ, ನನ್ನ ಮಗಳು 3 ಜನನೂ ರೆಡಿಯಾಗಿ ಹೋಗ್ತಾ ಇದ್ವಿ. ನಮ್ಮ ಯಜಮಾನ್ರು ಶಾಪಲ್ಲೇ ಇದ್ದರು. ಬೆಳಿಗ್ಗೆನೇ ಇವತ್ತು ಪೂಜೆ ಮಾಡಿ ಟಿಫನ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ವಿ. ಬೆಳಿಗ್ಗೆನೇ ನೋಡಿ ಪೂಜೆ ಆಗಿತ್ತು. ದೇವ್ರ ಮನೇಲಿ ಲೈಟ್ ಆಫ್ ಮಾಡಿದರೆ ಎಷ್ಟು ಬರೀ ದೀಪದಲ್ಲೇ ಬೆಳಕು ಎಷ್ಟು ಚೆನ್ನಾಗಿರತ್ತಲ್ವ. ಇವತ್ತು ಬೆಳಿಗ್ಗೆ ಪೂಜೆ ಮಾಡಿ ಇವತ್ತು ಹೋಗಿ ಸಂಜೆ ಆಗುತ್ತೆ ನಾವು ಬರೋಷ್ಟೊತ್ತಿಗೆ. ಯಾವಾಗಲೂ ಅಷ್ಟೇ 11 ಗಂಟೆ 12 ಗಂಟೆ ಆದರೆ ನೈಟ್ ಆಗೋಗುತ್ತೆ ಬರೋಷ್ಟೊತ್ತಿಗೆ. ಅದಕ್ಕೋಸ್ಕರ ಸ್ವಲ್ಪ ಕೆಲಸದ ಮೇಲೆ ನಾವು 3 ಜನನೂ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಗೆ ಬಂದ್ವಿ. ಸ್ವಲ್ಪ ಹೊತ್ತು ನಮ್ಮ ಅಮ್ಮ ಶಾಪಲ್ಲಿ ಕುತ್ಕೊಂಡಿದ್ದು. ಇವಾಗ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡ್ವಿ. ಎಲ್ಲೇ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಸ್ವಲ್ಪ ಕುಮಾರ್ ಸ್ಟೋರಿಗೆ ಬಂದಿದ್ವಿ. ಅಲ್ಲಿ ಸ್ವಲ್ಪ ನೈಲ್ ಪಾಲಿಶ್ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಆನ್ಲೈನಲ್ಲಿ ತೊಗೊತಾ ಇದ್ದೆ. ಇವಾಗ ಮುಂಚೆ ಹಂಗೆ ಅಮೌಂಟ್ ಮಾತ್ರ ಅಷ್ಟೇ ಇರುತ್ತೆ, ಐಟಮ್ ಮಾತ್ರ ಅಷ್ಟು ಚೆನ್ನಾಗಿರಲ್ಲ. ಅಂದರೆ ನೈಲ್ ಪಾಲಿಶ್ ಹಾಕ್ಕೊಂಡ್ರೂ ಬೇಗ ಹೊಟ್ಟೋಗುತ್ತೆ. ಕಲರ್ ಬಾರಲ್ಲಿ ನೋಡಿಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಅಷ್ಟು ಕಲರ್ಸು ಕಲೆಕ್ಷನ್ಸ್ ಇರಲಿಲ್ಲ. ನಾನು ನೋಡೋವಾಗ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಬಂದಿದ್ದೀವಿ ಅಂದ್ಬಿಟ್ಟು ನೋಡ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಮಗಳು ನೋಡಿಕೊಂಡು ತೊಗೊಂಡು ವಾಪಸ್ ಮನೆಗೆ ಇನ್ನೇನು ಹೋಗ್ಬೇಕು. ಬಂದು ರೀಚ್ ಆದ್ವಿ. ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಚಿಕ್ಕಪೇಟೆ ಲಾಗ್ ಅಷ್ಟೊಂದು ಮಾಡೋಕ್ಕೆ ಆಗಲಿಲ್ಲ. ಆಗಲೂ ಇಲ್ಲ, ಅಲ್ಲಿನೂ ಮಳೆ ಇತ್ತು. ಮಳೆ ಇದ್ದರೆ ಎಲ್ಲೂ ಹೋಗೋಕ್ಕೂ ಆಗಲ್ಲ, ಶಾಪಿಂಗು ಮಾಡೋಕ್ಕಾಗಲ್ಲ. ಇವಾಗ ಚಿಕ್ಕಪೇಟೆಯಲ್ಲಿ ಮುಗಿಸ್ಕೊಂಡು ಇವತ್ತು ನೈಟ್ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.